ಮುಖ್ಯಮಂತ್ರಿಗಳೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಏನಿದೆ ಬಡವರು ದಲಿತರು ಪೌರ ಕಾರ್ಮಿಕರ ಕಲ್ಯಾಣ ಇದೇನಾ ಈ ಸುದ್ದಿ ನೋಡಿ ಏನು ಕ್ರಮ ತಗೊಳ್ತೀರಾ ಪ್ಲೀಸ್ ಹೇಳಿ ಈಗಾಗಲೇ ನಮ್ಮ ಬಡವರ ಪರ ದಲಿತರ ಪರ ಸರ್ಕಾರ ಅಂತ ಹೇಳಿ ಸರ್ಕಾರ ಹೇಳ್ಕೊಂಡು ಬರ್ತಾನೆ ಇದೆ ಮುಖ್ಯಮಂತ್ರಿಗಳಾಗಿ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ವಾಸ್ತವದಲ್ಲಿ ಏನಾಗ್ತಾ ಇದೆ ಬಡವರು ದಲಿತರು ಪೌರ ಕಾರ್ಮಿಕರ ಕಲ್ಯಾಣ ಆಗ್ತಾ ಇದೆಯಾ ಇದರ ಬಗ್ಗೆ ನಿಮ್ಗೊಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ ಸ್ಟಾರ್ ಹೋಟೆಲ್ ಕ್ಲೀನಿಂಗ್ಗೆ ಪೌರ ಕಾರ್ಮಿಕರು ಬೇಕು ಆದ್ರೆ ಅದೇ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗೆ ಅವರು ಹೋಗಂಗಿಲ್ವಂತೆ ಪ್ರತಿಷ್ಠಿತ ಹೋಟೆಲ್ಗಳ ಶೌಚಾಲಯಗಳನ್ನ ಅವರು ಬಳಸಂಗಿಲ್ವಂತೆ ಪೌರ ಕಾರ್ಮಿಕರು ಲೋಡರ್ಸ್ ಡ್ರೈವರ್ಸ್ಗೆ ಶೌಚಾಲಯ ಬಳಕೆ ನಿಷೇಧ ಅಂತೆ ಈಗಾಗಲೇ ನಿರ್ಬಂಧವನ್ನ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಇದನ್ನ ಸಮರ್ಥಿಸಿಕೊಂಡಿದ್ದಾರೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಪಾರ್ಟಿ ಮೀಟಿಂಗ್ ನಡೀತಾ ಇರುತ್ತೆ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ ಫಾರಿನರ್ಸ್ ಇರ್ತಾರೆ ಟೂರಿಸ್ಟ್ ಇರ್ತಾರೆ ಅಂತಹ ಹೋಟೆಲ್ಗಳಿಗೆ ಪ್ರವೇಶ ಕೊಡೋದು ಕಷ್ಟ ಆಗುತ್ತೆ ಅನ್ನುವ ಹೇಳಿಕೆನೂ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ರಘು ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ರಘು ಅವರೇ ನಮಸ್ಕಾರ ನಮಸ್ಕಾರ ಈಗಾಗಲೇ ಹೋಟೆಲ್ ಮಾಲೀಕರ ಸಂಘ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಿ ನಾನು ಈಗ 5 ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕುಂದುಕೊರತೆಗಳ ಬಗ್ಗೆ ನಮ್ಮ ಸಫಾಯಿ ಕರ್ಮಚಾರಿ ಮೀಟಿಂಗ್ ಮಾಡಿದಾಗ ಎಲ್ಲಿ ನಮ್ಮ ಇನ್ನ ಕೆಲವು ಕಡೆ ಶೌಚಾಲಯಗಳು ಇನ್ನು ಕನ್ಸ್ಟ್ರಕ್ಷನ್ ಹಂತದಲ್ಲಿದ್ದಾವೆ ಅಲ್ಲಿ ತುಂಬಾ ತೊಂದರೆ ಆಗ್ತಿದೆ ಅಂತ ನಮ್ಮ ಮಹಿಳೆಯರು ಎಲ್ಲ ಒಂದು ಸಮಸ್ಯೆನ ತಿಳಿಸಿದಾಗ ಅವ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೋಟೆಲ್ಗಳಲ್ಲಿ ಶೌಚಾಲಯ ಯೂಸ್ ಮಾಡಕ್ಕೆ ಹೇಳಿದ್ವಿ ಮೇಡಮ್ ಅದು ನಮ್ಮ ಸಂವಿಧಾನದ ಮೂಲಭೂತ ಸೌಕರ್ಯ ನಮ್ಮ ಮೂಲಭೂತ ಹಕ್ಕಿನಲ್ಲೇ ಬರುತ್ತೆ ಆರ್ಟಿಕಲ್ 21 ಅಲ್ಲಿ ಅವ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಶೌಚಾಲಯಗಳನ್ನ ಯಾರು ತಡೆಯಂಗಿಲ್ಲ ಹೆಣ್ಮಕ್ಳಿಗೆ ಕುಡಿಯೋ ನೀರಾಗ್ಲಿ ಶೌಚಾಲಯಕ್ಕೆ ಹೋಗೋದನ್ನ ನಿರ್ಬಂಧಿಸಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದಕ್ಕೆ ನಮ್ಮ ಪೌರ ಕಾರ್ಮಿಕ ಮಹಿಳೆಯರು ಬಂದಾಗ ಯಾರು ಅವರಿಗೆ ಅಬ್ಜೆಕ್ಷನ್ ಮಾಡಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ನಾವೆಲ್ಲ ಪತ್ರ ಕೊಟ್ಟಿದ್ದೀನಿ ಮೇಡಮ್ ಈಗಾಗಲೇ ಆಯೋಗದ ವತಿಯಿಂದ ಆಗಿದೆಯಾ ಅವಕಾಶ ಅಲ್ಲ ಸಂವಿಧಾನದಲ್ಲಿ ಇದೆ ಇನ್ನೊಂದ್ಸರಿ ಒಂದು ಆದೇಶ ಹೊರಡಿಸಿ ಅಂತೇಳಿ ಕೊಟ್ಟಿದ್ದೀನಿ ಮೇಡಮ್ ಸರ್ಕಾರದಿಂದ ಯಾಕಂದ್ರೆ ಇದು ಯಾವ ನ್ಯಾಯ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಆದ್ರೆ ಎಲ್ಲದಕ್ಕೂ ಇವ್ರುಗಳು ಬೇಕು ಆದ್ರೆ ಅವ್ರು ಹೋಗಂಗಿಲ್ಲ ಅಂತ ಹೇಳಿದ್ರೆ ನಾವ್ ಎಲ್ಲಿದ್ದೀವಿ ಯಾವ ಸಮಾಜದಲ್ಲಿ ಇದ್ದೀವಿ ಅಂತ ಅದೇ 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 ಒಂದು ದೊಡ್ಡ ಒಂದು ಸಮಸ್ಯೆ ಇದದು ಅದು ಹೇಳಕ್ಕಾಗಲ್ಲ ಬಟ್ ಇನ್ನಾದ್ರೂ ಹೆಣ್ಮಕ್ಳಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದ್ 10 ಜನ 5 ಜನ ಹೆಣ್ಮಕ್ಳು ಒಂದು ಶೌಚಾಲಯಕ್ಕೆ ಹೋಗೋದಕ್ಕೆ ತಡಿತಾರೆ ಬೈತಾರೆ ಅಂತಂದ್ರೆ ಹೋಟೆಲ್ ಅವರು ಇದು ತುಂಬಾ ಗಂಭೀರವಾದಂತ ಸಮಸ್ಯೆ ಮತ್ತು ವಿಷಯ ಇದು ಅದ್ರಿಂದ ಅವ್ರಿಗೆಲ್ಲ ಹೇಳಿದೀನಿ ತಮ್ಮ ಅಕ್ಕಿದು ತಾವು ಧೈರ್ಯವಾಗಿ ಉಪಯೋಗಿಸಿ ಅಂತೇಳಿ ಹೇಳಿದೀನಿ ಮತ್ತೆ ಸರ್ಕಾರದ ಒಂದು ಆದೇಶ ಹೊರಡಿಸಿ ಅಂತೇಳಿ ಸರ್ಕಾರಕ್ಕೆ ನಾನು ನಾಳೆ ಪತ್ರ ರವಾನಿಸಿದ್ದೀನಿ ನಮ್ಮ ಆಯೋಗದ ವತಿಯಿಂದ ಕೆಲವೇ ದಿನದಲ್ಲಿ ಆದೇಶ ಆಗುತ್ತೆ ಎಲ್ಲ ಹೆಣ್ಮಕ್ಳು ಮುಕ್ತವಾಗಿ ನಿರ್ಭಯವಾಗಿ ಪೌರ ಕಾರ್ಮಿಕ ಹೆಣ್ಮಕ್ಳು ವಾಶ್ರೂಮ್ನ ಮತ್ತು ಕುಡಿಯೋ ನೀರನ್ನ ಉಪಯೋಗಿಸಬಹುದು ಶೌಚಾಲಯ ಮತ್ತೆ ಅನ್ನೋದನ್ನ ನಾವು ಆಯೋಗದ ವತಿಯಿಂದ ಎಲ್ಲರಿಗೂ ಅವರಿಗೆ ವಿಶ್ವಾಸ ಮೂಡಿಸ್ತಾ ಇದ್ದೀವಿ ಓಕೆ ಧನ್ಯವಾದಗಳು ರಘು ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ